ನಮಸ್ತೆ ಕರ್ನಾಟಕ. ನೀವು ನೋಡ್ತಿದ್ದಾರೆ ಮಿಕ್ಸಪ್ ವಿತ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಣಿತ ಶಿಕ್ಷಕ ಸಂತೋಷ್ ಕುಮಾರ್. ಮಕ್ಕಳೇ, ಟ್ರಿಗ್ನೋಮೆಟ್ರಿಕ್ ಟೇಬಲ್ನ ಈಸಿಯಾಗಿ ಹೇಗೆ ಬರೆಯೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನಾನು. ಓಕೆ, ನೋಡಿ ಮಕ್ಕಳ, ಫಸ್ಟು ಟ್ರಿಗ್ನೋಮೆಟ್ರಿಕ್ ಟೇಬಲ್ ಬರೆಯೋದಕ್ಕೂ ಮುಂಚೆ ರೆಸಿಪ್ರೋಕಲ್ ಯಾವುದಕ್ಕೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನೋಡಿ ಮಕ್ಕಳ, ಫಸ್ಟ್ ಅದನ್ನು ಹೇಳ್ಕೊಡ್ತೀನಿ ನಿಮಗೆ. ಸೈನ್ ತೀಟಾಗೆ ರೆಸಿಪ್ರೋಕಲ್ ಕೊಸಿಕೆಂಟ್ ಅಂದ್ರೇನು? 1 / ಕೊಸಿಕೆಂಟ್ ತೀಟಾ ಅಂತ ಬರೀತೀನಿ. ಸೊ ನೆಕ್ಸ್ಟ್ ಸೇಮ್ ಕೊಸಿಕೆಂಟಿಗೆ ಸೈನ್ ಆಗುತ್ತೆ, ಅರ್ಥ ಆಗ್ತಿದ್ಯಾ? ಸೇಮ್ ಅದೇ ರೀತಿನೇ ಕಾಸ್ ತೀಟಾಗೆ ರೆಸಿಪ್ರೋಕಲ್ 1/ಸೀಕೆಂಟ್ ತೀಟಾ. ನೆಕ್ಸ್ಟ್ ಟ್ಯಾನ್ ತೀಟಾಗೆ ರೆಸಿಪ್ರೋಕಲ್ 1/ಕಾಟ್ ತೀಟಾ. ಅರ್ಥ ಆಗ್ತಿದ್ಯಾ? ಈ ರೆಸಿಪ್ರೋಕಲ್ ಫಸ್ಟ್ ಗೊತ್ತಾಗಬೇಕು, ಓಕೆನಾ? ಓಕೆ, ನೆಕ್ಸ್ಟ್ ಈ ಟೇಬಲ್ಗೆ ಬರೋಣ ಈಗ. ನೋಡಿ ಮಕ್ಕಳ, ಸೈನ್ ಇದು ಒಂದು ಟೇಬಲ್ ಬರೆಯೋದು ಗೊತ್ತಾಯ್ತು ಅಂತಂದ್ರೆ ಅಷ್ಟೂ ಟೇಬಲ್ನ ನಾವು ಈಸಿಯಾಗಿ ಬರಿಬೋದು, ಓಕೆನಾ? ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ ಮಕ್ಕಳ, ಇಲ್ಲಿ 1 2 3 4 5 ಇದು 5 ಕಾಲಮ್ಸ್ ಇದೆ ಅಲ್ವಾ? ಸೊ ಫಸ್ಟ್ ಸ್ಟಾರ್ಟಿಂಗ್ ಏನ್ ಮಾಡೋಣ ಅಂತಂದ್ರೆ, ಸ್ಟಾರ್ಟಿಂಗ್ ನಂಬರ್ ಸ್ಟಾರ್ಟ್ ಆಗೋದು ಯಾವ್ದ್ರಿಂದ? 0 ಇಂದ ಅಲ್ವಾ? ಸೊ ಫಸ್ಟ್ 0 ಹಾಕೋಣ. ಸೊ 0 1 2 3 4. ಲಾಸ್ಟ್ ನಂಬರ್ ಯಾವ್ದಕ್ಕೆ ಎಂಡ್ ಆಗಿದೆ? 4ಗೆ ಎಂಡ್ ಆಗಿದೆ ಅಲ್ವಾ? ಆ 4ನ ಎಲ್ಲದಕ್ಕೂ ಡಿವೈಡ್ ಮಾಡ್ಬೋಣ. ಹೇಗೆ? 0/4, 1/4, 2 ಇದೆಯಾ? 2/4, 3 ಇದೆಯಾ? 3/4, 4 ಇದೆಯಾ? ಅಗೈನ್ 4/4. ಈಗೇನು ಮಾಡೋಣ ಅಂತಂದ್ರೆ ಎಲ್ಲದಕ್ಕೂ ರೂಟ್ ಅಪ್ಲೈ ಮಾಡೋಣ. ಸೊ ಹೇಗೆ? ರೂಟ್ ಆಫ್ 0/4, ರೂಟ್ ಆಫ್ 1/4, ರೂಟ್ ಆಫ್ 2/4, ರೂಟ್ ಆಫ್ 3/4, ರೂಟ್ ಆಫ್ 4/4. ಓಕೆನಾ ಮಕ್ಕಳ? ಇದರ್ಥ ಆಗ್ತಿದ್ಯಾ? ಓಕೆ, ನೆಕ್ಸ್ಟ್ ಏನ್ ಮಾಡೋಣ? ಯಾವ್ದು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡ್ತಾ ಹೋಗೋಣ. ಸೊ 0 ಎನಿಥಿಂಗ್, ನ್ಯೂಮರೇಟರ್ ಅಲ್ಲಿ 0 ಇದ್ದು ಡಿನೋಮಿನೇಟರ್ ಅಲ್ಲಿ ಯಾವುದೇ ನಂಬರ್ ಇದ್ರು ಆನ್ಸರ್ ಏನಾಗುತ್ತೆ? 0. ರೂಟ್ ಆಫ್ 0 ಅಲ್ಲಿಗೆ ಏನಾಯ್ತು ಆನ್ಸರ್? 0. ಓಕೆನಾ? ಅದರಲ್ಲಿ ಬರೆಯೋಣ. ಹಾಗಾದ್ರೆ ಸೈನ್ 0° ವ್ಯಾಲ್ಯೂ ಏನು? 0. ಈಗೇನು ಮಾಡೋಣ? ಈ ರೂಟ್ ಆಫ್ a/b ನೋಡಿ ಮಕ್ಕಳ ಇಲ್ಲಿ. ಸೊ ಇನ್ ಕೇಸ್ ರೂಟ್ ಆಫ್ a/b ನಾನು ಹೇಗೆ ಬರಿತೀನಿ? ರೂಟ್ a/√b ಅಂತ ಬರಿಬೋದು ಅಲ್ವಾ? ಅದೇ ರೀತಿನೇ ಇದು. ಸೊ ರೂಟ್ 1/√4 ಅಂತ ಬರಿಬೋದು ಇದನ್ನ. ಸರಿನಾ ಮಕ್ಕಳ? ಇವಾಗ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 1s 2 2s ಗೆಟ್ಸ್ ಕ್ಯಾನ್ಸಲ್ ಅಲ್ವಾ? ಹಾಗಾದ್ರೆ ಏನಾಯ್ತು? ರೂಟ್ 1/√2 ಆಗ್ತಾ ಇತ್ತು ಇದು. ಇಲ್ಲೇನಾಗುತ್ತೆ? ರೂಟ್ 3/√4 ಆಗ್ತಾ ಇತ್ತು. ಇದು 4 4 ಗೆಟ್ಸ್ ಕ್ಯಾನ್ಸಲ್. ಏನು ಉಳಿಯಿತಾಗಾದ್ರೆ? ರೂಟ್ ಆಫ್ 1. ನೋಡೋಣ ಈಗ. ಸೊ 0 0ನೇ. ರೂಟ್ ಆಫ್ 1 ಅಂದ್ರೆ ಆನ್ಸರ್ ಎಷ್ಟು? 1. ರೂಟ್ ಆಫ್ 4 ಆನ್ಸರ್ ಎಷ್ಟು? 2. ಹಾಗಾದ್ರೆ ಸೈನ್ 30° ವ್ಯಾಲ್ಯೂ ಏನಾಯ್ತು? 1/2. ರೂಟ್ ಆಫ್ 1 ಅಂದ್ರೆ ಏನು? 1. ರೂಟ್ ಆಫ್ 2 ಹಾಗೆ ಬರೋಣ. ಹಾಗಾದ್ರೆ ಸೈನ್ 45° 1/√2. ನೆಕ್ಸ್ಟ್ ಮಕ್ಕಳ, ರೂಟ್ 3 ಇದೆಯಾ? ಸೊ ರೂಟ್ 3 ಹಾಗೆ ಬರ್ದೆ. ರೂಟ್ 4 ವ್ಯಾಲ್ಯೂ ಎಷ್ಟು? 2. ಹಾಗಾದ್ರೆ ಆನ್ಸರ್ ಏನಾಗುತ್ತೆ? ರೂಟ್ 3/2. ನೆಕ್ಸ್ಟ್ ರೂಟ್ ಆಫ್ 1. ಹಾಗಾದ್ರೆ ಸೈನ್ 90° ವ್ಯಾಲ್ಯೂ ಎಷ್ಟಾಗುತ್ತೆ? 1. ನೋಡಿ ಮಕ್ಕಳ, ಸೈನ್ ಇಂದ 1 ಬರ್ಕೊಂಡ್ರೆ ಸಾಕು. ಇನ್ನು ಅಷ್ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನ ಈಸಿಯಾಗಿ ಬರಿಬಹುದು. ಹೇಗೆಂತ ಹೇಳ್ಕೊಡ್ತೀನಿ ನೋಡ್ರಿ ಇಲ್ಲಿ. ಓಕೆ, ನಿಮಗೆ ಅವಾಗಲೇ ಒಂದು ಲೈನ್ ಬರೆಯೋದು ಗೊತ್ತಾಗಿತ್ತು ಅಲ್ವಾ? ಸೊ ಹೇಗೆ? ಸೊ ಸೈನ್ 0 ಏನು ಬಂದಿತ್ತು? 0 1/2 1/√2 ರೂಟ್ 3/2 ಅಗೈನ್ 1 ಅಂತ ಇತ್ತು ಅಲ್ವಾ ಮಕ್ಕಳ? ಇಷ್ಟೇ ತಾನೇ ಇದ್ದಿದ್ದು ನಿಮಗೆ ಅವಾಗಲೇ. ಓಕೆ, ಈಗೇನು ಮಾಡೋಣ? ಇದು 0 ಇಂದ 1 ತನಕ ಇಲ್ಲಿ ತನಕ ಬರ್ತಿದ್ವಲ್ವ 90°ಗೆ, ಇದನ್ನ ರಿವರ್ಸ್ ಬರೆಯೋಣ. ಸೊ ಏನಿದೆ? ಲಾಸ್ಟ್ ನಂಬರ್ ಏನಿದೆ? 1 ಇದೆಯಾ? ಸೊ 1. ನೆಕ್ಸ್ಟ್ ನಂಬರ್ ಏನಿದೆ? ರೂಟ್ 3/2 ಇದೆ ಅಲ್ವಾ? ಆ ರೂಟ್ 3/2ನ ಇಲ್ಲಿಗೆ ಬರಿತೀನಿ. ನೆಕ್ಸ್ಟ್ ಏನು? 1/√2 ಇದೆ, 1/√2 ಬರ್ದೆ. ಈ 1/2 ಇದೆಯಲ್ಲ, ಪಕ್ಕಕ್ಕೆ ಬರೀವಿ. 1/2. 0 ಇದೆಯಾ? ಆ 0ನ ಲಾಸ್ಟಿಗೆ ಬರೆಯೋಣ. ಅರ್ಥ ಆಗ್ತಿದೆಯಲ್ಲ? ಓಕೆ, ನೆಕ್ಸ್ಟ್ ಈಗ ನೋಡಿ ಮಕ್ಕಳೇ, ಈಗೇನು ಮಾಡೋಣ ಗೊತ್ತಾ? 0 ಇದೆ, ಈಗ ಟ್ಯಾನಿಗೆ ಬರಿಬೇಕಲ್ವಾ? ಸೊ ಸೈನ್ θ/ಕಾಸ್ θ ಅಂದ್ರೆ ಟ್ಯಾನ್ θ ಅಲ್ವಾ? ಈಗೇನು 0 ಎನಿಥಿಂಗ್ ನೋಡ್ರಿ, ಇಲ್ಲಿ 0 ಇದೆ, /1 ಇದೆ, 0/1 0. ನೆಕ್ಸ್ಟ್ ಅದೇ ರೀತಿನೇ 1/2 ಇದೆ, ರೂಟ್ 3/2 ಇದೆ, 2 2 ಗೆಟ್ಸ್ ಕ್ಯಾನ್ಸಲ್ ಆಗ್ತಿತ್ತಲ್ವಾ? ಹಾಗಾದ್ರೆ ಏನು ಬರ್ತಿಲ್ಲಿಗೆ? 1/√3. ನೆಕ್ಸ್ಟ್ ರೂಟ್ 2 ಗೆಟ್ಸ್ ಕ್ಯಾನ್ಸಲ್ ಅಂದ್ರೆ ಏನಿಲ್ಲ, ಇಲ್ಲಿ ಇದನ್ನ ಸೈನ್ ಬೈ ಕಾಸ್ ಇದನ್ನ ಡಿವೈಡ್ ಮಾಡ್ತಿದ್ದೀನಿ ಅಷ್ಟೇ ನಾನು. ಡಿವೈಡೆಡ್ ಬೈ ನೋಡ್ರಿ, ಇಲ್ಲಿ ರೂಟ್ 2 ಗೆಟ್ಸ್ ಕ್ಯಾನ್ಸಲ್. ಏನು ಉಳಿತು? 1/1 1. ಇಲ್ಲಿ 2 2 ಗೆಟ್ಸ್ ಕ್ಯಾನ್ಸಲ್. ಏನು ಉಳಿಯುತ್ತೆ? ರೂಟ್ 3. ನೋಡಿ ಮಕ್ಕಳ, 0/ಎನಿಥಿಂಗ್ ನ್ಯೂಮರೇಟರ್ ಅಲ್ಲಿ 0 ಇದ್ದು ಕೆಳಗಡೆಗೆ 1 ಇದ್ರೆ ಆನ್ಸರ್ 0. ಅದೇ ರೀತಿನೇ ಮೇಲ್ಗಡೆ ನಂಬರ್ ಇದ್ದು ಕೆಳಗಡೆ 0 ಇದ್ರೆ ಇನ್ಫಿನಿಟಿ ಅಂತ ಕರಿತೀವಿ ಇದನ್ನ. ಓಕೆನಾ? ಅಂದ್ರೆ ನಾಟ್ ಡಿಫೈನ್. ಓಕೆನಾ ಮಕ್ಕಳ? ಓಕೆ,
ನೆಕ್ಸ್ಟ್ ಈಗ ಬರೋಣ. ಈಗೇನು ನಾನು ಏನು ಹೇಳಿದ್ದೀನಿ ಅವಾಗಲೇ, ಸೊ ಸೈನಿಗೆ ರೆಸಿಪ್ರೋಕಲ್ ಯಾರು ಬರ್ತಾರೆ, ಸೈನಿಗೆ ಕೊಸೆಕೆಂಟ್ ಬರ್ತಾರೆ. ಹಾಗಾದ್ರೆ 0 ಉಲ್ಟಾ ಮಾಡ್ತೀನಿ, ಅಂದ್ರೆ ರೆಸಿಪ್ರೋಕಲ್ ಮಾಡ್ತೀನಿ, ಅವಾಗ ಏನಾಗುತ್ತೆ ಇನ್ಫಿನಿಟಿ. 1/2 ಇದೆ, ಹಿಂಗ್ ರಿವರ್ಸ್ ಮಾಡ್ರಿ 2. ನೆಕ್ಸ್ಟ್ 1/√2 ಇದೆ, ಹಿಂಗ್ ರಿವರ್ಸ್ ಮಾಡ್ರಿ √2. ನೆಕ್ಸ್ಟ್ √3/2 ಇದೆ, ಉಲ್ಟಾ ಮಾಡಿದ್ರೆ 2/√3. 1 ಉಲ್ಟಾ ಮಾಡಿದ್ರೆ 1/1 ಅಗೇನ್ 1. ಓಕೆನಾ. ಸೊ ನೆಕ್ಸ್ಟ್ ಸೈನಿಗೆ ಕೊಸಿಕೆಂಟು ರೆಸಿಪ್ರೋಕಲ್, ಅದೇ ರೀತಿನೇ ಕಾಸಿಗೆ ರೆಸಿಪ್ರೋಕಲ್ ಏನು ಸೀಕೆಂಟ್. 1 ಇದೆ, 1/1 ಅಗೈನ್ 1. ನೆಕ್ಸ್ಟ್ √3/2 2/√3. ನೆಕ್ಸ್ಟ್ 1/√2 √2. ನೆಕ್ಸ್ಟ್ 1/2 ಇದೆ, 2/1 ಅಂದ್ರೆ 2. 0 ಇದೆ, 0 ಇರೋ ಪ್ಲೇಸಲ್ಲಿ ನೀವೇನ್ ಮಾಡ್ರಿ ಇನ್ಫಿನಿಟಿ. ಇನ್ಫಿನಿಟಿ ಇದ್ರೆ 0 ಬರಿತೀವಿ ಅಷ್ಟೇ. ಸೊ 0 ಇದೆ, ನಾಟ್ ಡಿಫೈನ್ ಆರ್ ಇನ್ಫಿನಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಅದೇ ರೀತಿನೇ ಟ್ಯಾನಿಗೆ ರೆಸಿಪ್ರೋಕಲ್ ಏನಿದೆ ಕಾಟ್. ನಾನೇನು ಹೇಳಿದ್ದೀನಿ, 0 ಇದ್ರೆ ಇನ್ಫಿನಿಟಿ ಬರ್ದೆ, ಅದೇ ರೀತಿ ಇವಾಗ 0 ಇದೆ, 0 ಇದ್ರೆ ನೀವೇನು ಬರೀಬೇಕು ಮತ್ತೆ ಅಗೈನ್ ಇನ್ಫಿನಿಟಿ. ನೆಕ್ಸ್ಟ್ 1/√3 ಇದೆ, 1/√3 ನ ಉಲ್ಟಾ ಮಾಡಿದ್ರೆ ಏನಾಗುತ್ತೆ √3. ನೆಕ್ಸ್ಟ್ 1 ಇದೆ, 1 ರಿವರ್ಸ್ ಮಾಡ್ರಿ 1/1 1. ನೆಕ್ಸ್ಟ್ √3 ಇದೆ, ಇಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ ಅಲ್ವಾ. √3/1 ಹಿಂಗ್ ಉಲ್ಟಾ ಮಾಡಿದ್ರೆ ಏನಾಗುತ್ತೆ 1/√3. ನೆಕ್ಸ್ಟ್ 1 ಇನ್ಫಿನಿಟಿ. ಇನ್ಫಿನಿಟಿ ಉಲ್ಟಾ ಮಾಡ್ತಕ್ಕಂಥ ರೆಸಿಪ್ರೋಕಲ್ ಏನೋ ಬರುತ್ತೆ 0. ನೋಡಿ ಮಕ್ಕಳ, ಅಪ್ ಟು 90 ಡಿಗ್ರಿ ತನಕ ಇಷ್ಟು ಈಸಿ ಅಲ್ವಾ. ನೋಡ್ರಿ, ಇದು ಒಂದು ಲೈನ್ ಬರ್ಕೊಂಡ್ರೆ ಎಲ್ಲ ಇಲ್ಲೇ ಇರುತ್ತೆ. ಇನ್ನ ಮುಂದುವರೆದ ಭಾಗ ಅನ್ನೋದು ಬಂತು ಅಂತಂದ್ರೆ 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ. ಇದಕ್ಕೆ ಈಸಿ ವೇಗೆ ಕಲಿಯೋದು ಅಂತಂದ್ರೆ ನೋಡಿ ಮಕ್ಕಳ, ಇಲ್ಲಿ 9 ಬಾಕ್ಸ್ ಇದೆ ಅಲ್ವಾ, ಇಂಟು ಶೇಪ್ ಅಲ್ಲಿ 0 0 ಹಾಕೊಂಡ್ರು. ನೋಡ್ರಿ ಇಲ್ಲಿ 0 0 0 ಅಗೈನ್ 0 0 ಈ ತರ ಹಾಕೊಂಡ್ರ. ನೆಕ್ಸ್ಟ್ ಇಲ್ಲಿ ಇನ್ನ 9 ಉಳಿಯುತ್ತಲ್ವ ಬಾಕ್ಸು, ಅಲ್ಲಿಗೆ ಏನ್ ಮಾಡಿದ್ರೆ ಹಿಂಗೆ ಇಂಟು ಶೇಪ್ ಅಲ್ಲಿ 0 0 ಹಾಕಿದ್ರಲ್ವಾ, ಅದೇ ರೀತಿಯಲ್ಲಿ ಇಂಟು ಶೇಪ್ ಅಲ್ಲಿ ಇನ್ಫಿನಿಟಿನ ಹಾಕ್ರಿ. ನೋಡ್ರಿ ಇಲ್ಲಿ ಇನ್ಫಿನಿಟಿ 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 ಸಾರಿ ಹಿಂಗೆ ಇಂಟು ಶೇಪಲ್ಲಿ ನೋಡಿ ಮಕ್ಕಳ. ಇದು ಫಸ್ಟ್ ಈಸಿನಾ. ನೋಡ್ರಿ ಇಲ್ಲಿ 9 ಬಾಕ್ಸ್ ಅಲ್ಲಿ 0 0 0 0 0 0. ನೆಕ್ಸ್ಟ್ ಈ 9 ಬಾಕ್ಸ್ ಅಲ್ಲಿ ಏನ್ ಮಾಡಬೇಕು, ಇಂಟು ಶೇಪ್ ಅಲ್ಲಿ ಇನ್ಫಿನಿಟಿನ ಅಪ್ಲೈ ಮಾಡಿದ್ವಿ. ಇದು ಒಂದನ್ನ ನೆನ್ಪಿಟ್ಕೊಂಡು ಹೋಗ್ರಿ ಮಕ್ಕಳೇ, ಏನಿಲ್ಲ ಹಿಂಗೆ ಕ್ಲಾಕ್ ವೈಸ್ ತರ. ನೋಡ್ರಿ ಇಲ್ಲಿ -1 -1 1, ಇನ್ ಏನು ಉಳಿಯುತ್ತೋ ಅದಕ್ಕೆ ಇನ್ಫಿನಿಟಿ. ನೋಡ್ರಿ -1 -1 1 ಇನ್ಫಿನಿಟಿ. ಇದೊಂದು ನೆನ್ಪಿಟ್ಕೊಂಡ್ರೆ ಸಾಕು. ಇವಾಗೇನು ಇದು -1 ಇದೆ, ನನಗೆ ಉಲ್ಟಾ ಮಾಡೋದು ಏನ್ ಬರುತ್ತೆ ಅಂದ್ರೆ ರೆಸಿಪ್ರೋಕಲ್ ಏನ್ ಬರುತ್ತೆ -1 ಬರುತ್ತೆ. ಇದಕ್ಕೂ ರೆಸಿಪ್ರೋಕಲ್ -1 ಬರುತ್ತೆ. 1 ಇದೆ, ಅದಕ್ಕೂ ರೆಸಿಪ್ರೋಕಲ್ 1 ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇನ್ಫಿನಿಟಿ ಇತ್ತು, ಇನ್ಫಿನಿಟಿ ಇರೋ ಜಾಗದಲ್ಲಿ ನೀವೇನ್ ಬರೀತೀರಾ 0 ಬರೀತೀರಾ. ಅರ್ಥ ಆಗ್ತಿದ್ಯಾ? ಓಕೆ, ಇದು ಈಸಿ ವೇಯಲ್ಲಿ ಕಲಿಬಹುದು. ಓಕೆನಾ ಮಕ್ಕಳ, ಎಲ್ಲರೂ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡ್ರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.